ಸ್ಯಾಂಕ್ಷನ್ ಆದಾಗ ಆಲ್ರೆಡಿ ನೇತ್ರಾವತಿಯವರು ಕಂಬ ಕಿತ್ಕೊಂಡವ್ರೆ. ಕಂಬ ಕಿತ್ತು ರೋಡನ್ನು ಮೆಟ್ಲಿಂಗ್ ಮಾಡವ್ರೆ. ಇದಕ್ಕೆ ಈ AW ಆಗ್ಬೋದು, JE ಆಗ್ಬೋದು, ಕಾಂಟ್ರಾಕ್ಟರ್ ಆಗ್ಬೋದು, ಯಾವ ರೀತಿ ರೋಡ್ ಮಾಡಿದ್ರು. ಇದು ಇವತ್ತಿಂದಲ್ಲ 100 ವರ್ಷದ ರೋಡು. 8 ಅಡಿ. ಇದು ಎಲ್ಲಿ ಅಂದರೆ ಇಲ್ಲಿಂದ ಹಿಡಿದು DL ವರೆಗೆ, ಇದು DL ವರೆಗೆ ನಕ್ಷೆ ರೋಡ್ ಇದೆ. 8 ಅಡಿ ಅಂತ ಹೇಳ್ತಾರೆ. 8 ಅಡಿ ಬರ್ತದೋ, 10 ಅಡಿ ಬರ್ತದೋ, 12 ಅಡಿ ಬರ್ತದೋ. ಇದಕ್ಕೆ ಒಂದು ಆಗಲೇ ಅವತ್ತಿಂದ ಇಲ್ಲ ಅದೇ. ಇದಕ್ಕೇನಾಗದೆ, ಈಗ ಈ ರೋಡ್ ಆದಮೇಲೆ ಮಧ್ಯ ರೋಡಕ್ಕೆ ಕಂಬ ನಟ್ಟವ್ರೆ. ಇಲ್ಲಿ ಎಷ್ಟು ಹೆಚ್ಚು ಕಡಿಮೆ ಒಂದು 50 ಎಕರೆ ಅಂತಾರೆ. 50 ಎಕರೆ ಎಲ್ಲ ಇದು. ಈ ಬೌಂಡ್ರಿ ಬಳಸ್ಕೊ ಹೋದ್ರೆ 100-150 ಎಕರೆ ಜಮೀನಿಗೆ ಹೋಯ್ತದೆ. ಸಂತೆ ಇದು ಹಿಂದಿನ ಕಾಲದಿಂದ ಕಾಲಾದಿ ಸಂತೆಗೆ ಹೋಯ್ತಿದ್ದು ನಡ್ಕೊಂಡೆಲ್ಲ. ಆ ಕಾಲದಲ್ಲಿ ಸಂತೆಗೆ ತಿರ್ಗಾಡ್ತಿದ್ದು ಕಾಲಾದಿ ಇದು. ಈ ಕಾಲಾದಿನ ಈಗ MLA ಕಡೆಯಿಂದ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಗ್ರ್ಯಾಂಟ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ರೋಡ್ ಮಾಡಿಸ್ಕೊಂಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮೆಟ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮೆಟ್ಲಿಂಗ್ ಎಲ್ಲ ಆಗಿ ರೆಡಿಯಾಗಿ ಎಲ್ಲ ತಿರ್ಗಾಡ್ತಾ ಇದ್ವಿ. ನಾವಿಲ್ಲಿ ಒಂದು 35-40 ಎಕರೆ ಹೆಚ್ಚು ಕಮ್ಮಿ ಒಂದು 50 ಎಕರೆಗೆ ಜನ ನಾವು ಇಲ್ಲಿ ತಿರ್ಗಾಡಬೇಕು ಇದೇ ರೋಡಲ್ಲಿ. ನಮ್ಗೆ ಇಲ್ಲಿ ಬಿಟ್ಟು ಎಲ್ಲೂ ಜಾಗ ಇಲ್ಲ. ಈಗ ನಮ್ಮದು ಆರಂಭ ಎಲ್ಲ ರೆಡಿ ಆಗದೆ. ನಾವು ಹೊಸ ಎಲ್ಲ ನಡೆಯೋಕೆ ಈಗ ಹೋಗ್ಬೇಕೀಗ. ನಾವು ಈಗ ಇನ್ನೇನಾದರೂ ಇವತ್ತಂದ್ರೆ ಇವತ್ತು ಹೋಗಬೇಕು. ಅಲ್ಲಿ ಹೋಗಕ್ಕೆ ಇಲ್ಲಿ ಬಿಡ್ದೇನೆ ಇವತ್ತು ಈ ಕಾಲಾದಿ ರಸ್ತೆಗೆ ಅಕ್ರಮವಾಗಿ ಪುನಃ ಕಲ್ಕಂಬನ ಇಟ್ಕೊಂಡು ಮುಚ್ಚಾಕ್ತವ್ರೆ. ಇದನ್ನು ಇವ್ರು ಮುಚ್ಚಾಕೋದಾಗಿದ್ರೆ ಮುಂಚೆ ಏನಕ್ಕೆ ಇದು ನಿಲ್ಲಿಸ್ನಿಲ್ಲ? ಇದನ್ನು ಬಿಲ್ ಆಗ್ಬೇಕಾದ್ರೆ ಏನು ಮಾಡ್ತಿದ್ರು, ರೋಡ್ ಆಗ್ಬೇಕಾದ್ರೆ ಏನು ಮಾಡ್ತಿದ್ರು ಇವರು? ಇದನ್ನು ನಿಲ್ಲಿಸ್ಬೇಕು ಅಂತಂದ್ರೆ ಅವತ್ತೇ ನಿಲ್ಲಿಸ್ಬೋದಿತ್ತು. ಇದರಲ್ಲಿ ಯಾರ್ದು ಸಾಮೀಲಾಗವ್ರೆ? ಜಮೀನವರು ಕಾಂಟ್ರಾಕ್ಟರ ಸಾಮೀಲಾಗಿದ್ದಾನ? ಇದ್ರಲ್ಲಿ ಅಧಿಕಾರಿಗಳು ಸಾಮೀಲಾಗಿದ್ದಾರಾ? ಇದು ಯಾರ್ದು ಅಂತ ಗೊತ್ತಾಗಬೇಕು. ನಮಗೆ ನ್ಯಾಯ ಕೊಡಿಸ್ಬೇಕು. ಈಗ ಇಲ್ಲಿರೋಂಥ ಜನ ಒಂದು 40-50 ಜನ ಇದೇ ಜಮೀನಲ್ಲಿ ಹೋಗ್ಬೇಕು ನಾವು. ನಮ್ಗೆ ತೊಂದರೆ ಆಯ್ತಾ ಇದೆ. 30 ವರ್ಷದಿಂದ ನಾವು ತಿರುಗಾಡ್ತಾ ಇದ್ದೀವಿ. ಇವಾಗ MLA ಗ್ರ್ಯಾಂಟಲ್ಲಿ ಈಗ ಸ್ಯಾಂಕ್ಷನ್ ಮಾಡಿ ಜಲ್ಲಿ ಮತ್ತು ಗ್ರವಲ್ ಹಾಕಿ ರೆಡಿ ಮಾಡವ್ರೆ. ಈಗ ಮೆಟ್ಲಿಂಗ್ ಎಲ್ಲ ಮಾಡಿ ರೆಡಿ ಮಾಡವ್ರೆ. ರೆಡಿ ಮಾಡಿದ್ಮೇಲೆ ಇವರು ಏಕಾಏಕಿಯಾಗಿ ಜನ ಇಲ್ಲದ ಟೈಮಲ್ಲಿ ಕಲ್ಕಂಬ ನೆಟ್ಟಿ ನಮ್ಗೆ ಭಾಳ ತೊಂದರೆ ಕೊಡ್ತಾವ್ರೆ. 112 ಸರ್ವೆ ನಂಬರು ನಾಗರಾಜ ರೆಡ್ಡಿ ನೇತ್ರಾವತಿ. ಮತ್ತು ಹೋಯ್ತಾ ಮುಂದೆ ಹೋಯ್ತಾ ನಿಂಗೇಗೌಡ ಹಿಂಗೆ ಹೋಯ್ತಾ ಹೋಗ್ತಾರೆ. ಈಗ ಬಹಳ ತೊಂದರೆ ಕೊಡ್ತಾವ್ರೆ. ಇಲ್ಲಿ ಹೆಚ್ಚು ಕಡಿಮೆ 30-40 ಜನ ತಿರುಗಾಡುವಂತ ಲೆಕ್ಕಾಚಾರ ಇದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಇಲಾಖೆಯವರು ನಮಗೆ ಬಗೆಹರಿಸ್ಕೊಡ್ಬೇಕಾಗಿ ವಿನಂತಿ. ಇಲ್ಲ ಅಂದ್ರೆ ದಯಮಾರಣ ಕೊಟ್ಟರು ರೆಡಿನೇ ನಾವು. ಇದು ಕಳಕಳಿಯಿಂದ ನಾನು ಸಂಬಂಧಪಟ್ಟವ್ರಿಗೆ ಕೇಳ್ಕೊಳ್ತೀನಿ. 40 ಎಕರೆಗೆ ಜನಕ್ಕೆ ರೈತರಿಗೆ ಭಾರಿ ತೊಂದರೆ ಕೊಡ್ತಾವ್ರೆ. ಅಕ್ರಮವಾಗಿ ಮೆಟ್ಲಿಂಗ್ ಆಗಿರೋಂಥ ರಸ್ತೆಗೆ ಇವರು ಅಕ್ರಮವಾಗಿ ನಮ್ದು ಜಮೀನು ಇಲ್ಲಿ ಗಂಟಾದೆ ಅಂದ್ಬಿಟ್ಟು ನಾಗರಾಜ್ ರೆಡ್ಡಿ ಅವರು ಮತ್ತೆ ನೇತ್ರಮ್ನವರು ಇದಕ್ಕೆ ನಮಗೆ ಮೇಕ್ ಹೋಗೋಂಥ ನಮ್ಮ 35-40 ಎಕರೆ ಜಮೀನಿಗೆ ಅಕ್ರಮವಾಗಿ ಕಂಬನ ಇಟ್ಕೊಂಡು ನಮಗೆ ಮೇಕ್ ಹೋಗೋರಿಗೆ ಜಾಗ ಕೊಡ್ತಾ ಇಲ್ಲ. ಇದನ್ನ ಮೇಲಧಿಕಾರಿಗಳೆಲ್ಲ ನಮಗೆ ನಿಂತ್ಕೊಂಡು ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. 2-2.5 ತಿಂಗಳು 3 ತಿಂಗಳಿಂದ ರಸ್ತೆ ಮಾಡವ್ರೆ. ಮೆಟ್ಲಿಂಗ್ ಆಗೋ ತನಕ ಸುಮ್ಮನಿದ್ದಿ. ಮತ್ತು ಕಂಬಗಳೆಲ್ಲ ನೋಡಿ, ಇಲ್ಲಿ ಲೈಟ್ ಕಂಬ ರೋಡ್ ಮಧ್ಯ ರಸ್ತೆಲಿದೆ. ಒಂದು ದನನೂ ಹೋಗೋಕ್ಕಾಗಲ್ಲ, ಒಂದು ಬೈಕು ಹೋಗೋಕ್ಕಾಗಲ್ಲ, ಒಂದು ಕರನು. ಪಕ್ಕದಲ್ಲಿ ಬೋರ್ ಇದೆ. ಬೋರ್ ಇದ್ರೂ ಕೂಡ ಸರ್ಕಾರಿ ಜಾಗದಲ್ಲಿ ಇದ್ಕೊಂಡು ಮೆಟ್ಲಿಂಗ್ ಆಗೋ ತನಕ ಇದ್ದು. ಇವಾಗ ಒಳಗಡೆಗೆ ಅಕ್ವೈರ್ ಮಾಡ್ಕೊಂಡು ತಂತಿ ಕಂಬ ಹಾಕೊಂಡಿವರು. ಇಲ್ಲಿ ಸಾವಿರಾರು ಜನ ಓಡಾಡೋಂಥ ಜಾಗ ಇದು. ಒಂದು ಹೆಂಗಸೆ ಆಗಲಿ ಒಂದು ಊಟ ಹೊತ್ಕೊಂಡು ಸುದ ಹೋಗೋಕ್ಕಾಗಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸ್ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ನಮಗೆ ರೋಡ್ ಇಲ್ಲ, ಮೇಕ್ ಹೋಗೋರಿಗೆ ರೋಡ್ ಕೊಡಬೇಕು, ಅವಕಾಶ ಕೊಡಬೇಕು. ಎಲ್ಲ ರೋಡ್ ಅಡ್ಡಿ ಹಾಕೋದು ಅಗ್ದಿ ಗುಂಡಿ ತಗೊಂಡು ನಮಗೆ ರೋಡ್ ಇಲ್ಲ ಮಾಡ್ಯಾರ ಎದ್ದು ನಿಂತೀವಿ.